ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಕುಣಿಕೆ ಈಗ ಬಿಗಿ ಆಗ್ತಾ ಇದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್ ಮತ್ತೆ ಶುರುವಾಗಿರುವಂಥದ್ದು. ಮೂಡ ಕೇಸ್ಗೆ ಸಿಬಿಐ ಟೀಮ್ ಏನಾದರೂ ಎಂಟ್ರಿ ಕೊಡುತ್ತಾ? ಯಾಕಂತಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ತನಿಖೆ ಸಮಾಧಾನ ತರ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತಿದೆ. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಸಿಬಿಐಗೆ ಕೊಡುವಂತೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿ ಒಂದು ಕಡೆ ವಿಚಾರಣೆ ಇದೆ, ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ಸಲ್ಲಿಸ್ತಾರೆ. ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾದ ದಿನದಿಂದ ನಿನ್ನೆಯವರೆಗೂ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅಂದರೆ ಯಾವ ದಾಖಲೆಗಳನ್ನು ಲೋಕಾಯುಕ್ತ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾರ ವಿಚಾರಣೆಯನ್ನ ಮಾಡಿದ್ದಾರೆ, ಏನೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ, ಅದೆಲ್ಲವನ್ನೂ ಕೂಡ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಬಿಗ್ ಡೇ. ಪ್ರಶಾಂತ್, ಕೋರ್ಟ್ನಲ್ಲಿ ಇವತ್ತು ಮೂಡ ಕೇಸ್ ವಿಚಾರಣೆಗೆ ಬರುತ್ತೆ. ಒಂದು ಲೋಕಾಯುಕ್ತರು ಕೊಡುವಂತಹ ರಿಪೋರ್ಟ್, ಮತ್ತೊಂದು ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡಬೇಕಾ ಕೊಡಬಾರ್ದಾ ಅನ್ನೋದರ ವಿಚಾರಣೆ. 3 ತಿಂಗಳ ಆರೋಪಗಳ ನಂತರ ಅಥವಾ 3 ತಿಂಗಳಲ್ಲಿ ಬಂದಿರತಕ್ಕಂಥ ಒಂದು ಪರ್ಸ್ನಲ್ ಕಳಂಕದ ನಂತರ ಒಂದು ಪೊಲಿಟಿಕಲ್ ಫೈಟನ್ನು ಸಿದ್ದರಾಮಯ್ಯನವ್ರು ತೆಗೆದುಕೊಂಡಿದ್ದಾರೆ. ಆದರೆ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಇಸ್ ಫ್ಯೂಚರ್ ಇಸ್ ಲೀಗಲ್ ಫೈಟ್. ಕರೆಕ್ಟ್. ಯಾಕಂದರೆ ಹೈಕೋರ್ಟ್ ನೋಡಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇನ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ಗಳಂತ ಕರೀಲಾಗತ್ತೆ, ಅವುಗಳಿಗೆ ಮಾತ್ರ ಪ್ರಕರಣವನ್ನು CBIಗೆ ವಹಿಸ್ತಕ್ಕಂಥ ಅಧಿಕಾರ ಇದೆ. CBIಗೆ ವಹಿಸ್ತಕ್ಕಂಥ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ಬಟ್ ರಾಜ್ಯಗಳಲ್ಲಿ ಅಲ್ಲ, ಹೈಕೋರ್ಟ್ಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ಗೆ. ಸೊ ಈಗ ಸ್ನೇಹಮಯಿ ಕೃಷ್ಣ ಅರ್ಜಿಯ ತಿರುಳೇನು? ಮುಖ್ಯಮಂತ್ರಿಗಳ ವಿರುದ್ಧ ಅವರದೇ ಅಧೀನದಲ್ಲಿರ್ತಕ್ಕಂಥ ಪೊಲೀಸರು ಹೆಂಗೆ ತನಿಖೆಯನ್ನು ನಡೆಸ್ತಾರೆ, ಆ ತನಿಖೆ ನಿಷ್ಪಕ್ಷಪಾತವಾಗಿಲ್ಲ ಅನ್ನೋ ಕಾರಣದಿಂದ CBIಗೆ ವಹಿಸಬೇಕು ಅಂತಕ್ಕಂಥ ಅರ್ಜಿಯನ್ನು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದರು. ಈಗ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆಯ ಸ್ಟೇಟಸ್ ರಿಪೋರ್ಟ್ ಏನು ಅನ್ನೋದನ್ನು ನೀವು ಸಲ್ಲಿಕೆ ಮಾಡಿ ಅನ್ನೋದನ್ನು ಹೈಕೋರ್ಟ್ ಹೇಳ್ತು. ಹೈಕೋರ್ಟ್ನಲ್ಲಿ ಇವತ್ತು ಲೋಕಾಯುಕ್ತ ರಿಪೋರ್ಟ್ ಸಲ್ಲಿಕೆ ಮಾಡಿ, ಏನು ತನಿಖೆ ನಡೆಸಿದ್ವಿ, ಯಾರು ಕಳಿಸಿದ್ವಿ, 2 ತಿಂಗಳಲ್ಲಿ ಏನೇನು ತನಿಖೆ. ಯಾಕಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಡಿಸೆಂಬರ್ನಲ್ಲಿ ರಿಪೋರ್ಟ್ ಕೊಡಂತ ಹೇಳಿತ್ತು. ಅದಕ್ಕಿಂತ ಹೈಯರ್ ಕೋರ್ಟ್ ಕೆನಾಸ್ಕ್ ರಿಪೋರ್ಟ್, ಸ್ಟೇಟಸ್ ರಿಪೋರ್ಟನ್ನು ಕೇಳಿದೆ. ಇವತ್ತು ಲೋಕಾಯುಕ್ತ ಸ್ಟೇಟಸ್ ರಿಪೋರ್ಟ್ನ ಆಧಾರದ ಮೇಲೆ ಹೈಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅನ್ನೋದು ಮುಖ್ಯ. ನನಗನ್ಸುತ್ತೆ ಲೋಕಾಯುಕ್ತ ತನಿಖೆ ಇನ್ನೂ ನಡೆಯೋದು ಬಾಕಿ ಇದೆ. ಹೀಗಾಗಿ ಮಧ್ಯಂತರದಲ್ಲಿ ಅದನ್ನು ಹೈಕೋರ್ಟ್ ಕೊಡುತ್ತಾ ಅಂತಕ್ಕಂಥದ್ರ ಬಗ್ಗೆ ನನಗೆ ಪ್ರಶ್ನೆಗಳಿವೆ. ಹೈಕೋರ್ಟ್ ವಿಲ್ ವೇಟ್ ಫಾರ್ ಸಮ್ ಟೈಮ್, ಯಾಕಂದರೆ ತನಿಖೆ ನಡೀತಾ ಇದೆ, ಇನ್ನೂ ತನಿಖೆಯ ನಂತರ ನಾವು ಅಂತಿಮ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದಾಗ ನೀವು ಏಕಾಏಕಿ ಹೆಂಗೆ CBI ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಕೂಡ ಕೆಲವರ ಪ್ರಶ್ನೆ ಇದೆ. ಹೀಗಾಗಿ ಈಗ CBI ಕೊಡುತ್ತಾ ಕೊಡಲ್ವಾ ಅನ್ನೋದು ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಕೆಲ ಅಂಶಗಳು ಸ್ಪಷ್ಟವಾಗ್ತವೆ. ಒಂದು ವೇಳೆ ಪ್ರಕರಣ CBIಗೆ ಹೋದರೆ ನನಗನ್ಸುತ್ತೆ ಆಗ ಮುಖ್ಯಮಂತ್ರಿಗಳು ಏನಕ್ಕೇನ ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಒಂದು ಪೊಲಿಟಿಕಲ್ ಫೈಟ್ ಮಾಡ್ಬೋದು, ಪೊಲಿಟಿಕಲ್ ಫೈಟ್ ಮಾಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಬೆಂಬಲಿಸುತ್ತೆ. ಆದರೆ CBI ಮತ್ತು ಇಡೀ ವಿಚಾರಣೆಯಲ್ಲಿರ್ತಕ್ಕಂಥ ಒಂದು ಅಂಶ ಅಂತಂದರೆ, ನಾಳೆ ಬಂಧನದ ಪರಿಸ್ಥಿತಿ ಬಂದರೆ, ಈಗ ಲೋಕಾಯುಕ್ತ ಪೊಲೀಸರೇನು ಬಂಧನ ಮಾಡಲಿಲ್ಲ, ಅವ್ರು ಕರೆದ್ರು ವಿಚಾರಣೆ ಮಾಡಿದ್ರು, ಅವರನ್ನು ಕರೆದ್ರು, ಅವ್ರ ಪತ್ನಿನ ಕರೆದ್ರು, ಬಾಮೈದನ ಕರೆದ್ರು, ಭೂಮಾಲೀಕ ಯಾರು ದೇವರಾಜ ಅವ್ನ ಕರೆದ್ರು, ವಿಚಾರಣೆ ಮಾಡಿದರು. ಆದರೆ ಅವರೆಲ್ಲೂ ಕೂಡ ಬಂಧನದ ಗೊಡವೆಗೆ ಹೋಗಲಿಲ್ಲ. ಈಗ ಬಂಧನ ಮಾಡಬೇಕೋ ಬೇಡವೋ ಅನ್ನೋದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಪ್ರಿಯಾರಿಟಿ ಹೌದು. ಆದರೆ ಉಳಿದ ಪ್ರಕರಣಗಳಲ್ಲಿ ನೀವು ಬಂಧನ ತರಾತುರಿಯಲ್ಲಾಗುತ್ತೆ. ಈ ಪ್ರಕರಣದಲ್ಲಿ ಯಾಕೆ ಒಬ್ಬರದು ಬಂಧನ ಆಗದೆ ವಿಚಾರಣೆ ನಡೆಯುತ್ತೆ? ವೆನ್ ಹೈಕೋರ್ಟ್ ಸೈಡ್ ಇಲ್ಲಿ ಅಬ್ಯೂಸ್ ಆಫ್ ಪವರ್ ನಡೆದಿದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಅಬ್ಸರ್ವೇಷನ್ ಇದ್ದಾಗ ಆದರೆ ಹೇಗೆ ವಿಚಾರಣೆ ನಡೆಸಿದ್ರಿ ಅನ್ನುವ ಪ್ರಶ್ನೆ ಬರುತ್ತೆ. ಬಟ್ ಅದು ಸ್ಟೇಟಸ್ ರಿಪೋರ್ಟ್ ಮೇಲೆ ಬರುತ್ತಾ, ಅಂತಿಮ ರಿಪೋರ್ಟ್ ಮೇಲೆ ಬರುತ್ತಾ ಅನ್ನೋದು ಇವತ್ತಿನ ವಿಚಾರಣೆಯಲ್ಲಿ ಸ್ಪಷ್ಟ ಆಗಬೇಕು. ಒಂದು ವೇಳೆ ಪ್ರಕರಣ CBIಗೆ ವರ್ಗಾವಣೆ ಆಗ, ಅದಕ್ಕೆ ಅದೇ ಕಾರಣದಿಂದ ಸಿದ್ದರಾಮಯ್ಯ ಇವತ್ತಾಗ್ಲಿಕ್ಕಿಲ್ಲ ಅನ್ಸುತ್ತೆ ಪ್ರಶಾಂತ್. ಅಂದ್ರೆ ವಿಚಾರಣೆ ಆಗಬಹುದು, ಯಾವುದೇ ಡಿಸಿಷನ್ ಹೊರ ಬರ್ಲಿಕ್ಕಿಲ್ಲ, ಗೊತ್ತಿಲ್ಲ. ಈಗ ಐ ವಿಲ್ ನಾಟ್ ಸ್ಪೆಕ್ಯುಲೇಟ್ ಹೈಕೋರ್ಟ್ಸ್ ಆರ್ಡರ್ ಏನಾಗುತ್ತೆ ಅನ್ನೋದನ್ನು ಸ್ಪೆಕ್ಯುಲೇಟ್ ಮಾಡುವ ಪದ್ಧತಿ ಇಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಒಂದು ವೇಳೆ CBIಗೆ ಪ್ರಕರಣ ಹೋದರೆ, ಈಗಲೇ EDಯ ಪ್ರಕರಣದಲ್ಲಿ ಅವರ ಅಕ್ಕಪಕ್ಕದಲ್ಲಿರತಕ್ಕಂಥವ್ರಿಗೆ ನೋಟಿಸ್ ಬರ್ತಾರೆ. ರಾಕೇಶ್ ಪಾಪಣ್ಣ ಅವರು ಇವರು
ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಿರುವಾಗ ಸಿದ್ದರಾಮಯ್ಯನವರ ಈ ಪ್ರಕರಣ CBIಗೆ ಹೋದರೆ ಅದರ ಲೀಗಲ್ ಇಂಪ್ಯಾಕ್ಟ್ ಏನು ಅನ್ನೋದು ಬೇರೆ, ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು. ಒಂದು ವೇಳೆ ಅವರ ಬಂಧನದ ಪರಿಸ್ಥಿತಿ ನಿರ್ಮಾಣ ಆದರೆ ಆ ಕಾರಣದಿಂದಲೇ ಸಿದ್ದರಾಮಯ್ಯನವರು ಅವ್ರಿಗೆ ಯಾರು ಐಡಿಯಾ ಕೊಟ್ಟರು ಗೊತ್ತಿಲ್ಲ, ಅದು ಒಳ್ಳೆ ಐಡಿಯಾ ಕೊಟ್ಟರು. ತಡವಾಗಿ ಆದರೂ ಸಹಿ ಅವರು ಒಂದು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದರಿಂದ ಅವರು ಇಡೀ ಪ್ರಕರಣದಲ್ಲಿ ಬಂಧನದ ಸಾಧ್ಯತೆಯಿಂದ ಸ್ವಲ್ಪ ದೂರ ಬಂದರು ಅಂತ ಅನ್ಸುತ್ತೆ. ಯಾಕಂದರೆ ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ, ಕೊಟ್ಟಿರದೇ ಇದ್ದರೆ ಯಾವುದೋ ಒಂದು ಸೈಟ್ ಆ ಬಂದಿರತಕ್ಕಂಥ ದುಡ್ಡನ್ನು ಎಲ್ಲೋ ಇನ್ವೆಸ್ಟ್ ಮಾಡಿದ್ದಿದ್ರೆ ನಿಮಗೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬಂದಿದ್ರೆ ಏನು ಮಾಡ್ತಿದ್ರಿ? ಆ ಸೈಟನ್ನು ಮಾರಾಟ ಮಾಡಿದರೆ ಮನಿ ಲಾಂಡ್ರಿಂಗ್ ಬಂದೇ ಬರುತ್ತೆ. ನೀವು ಇದನ್ನು ತಗೊಂಡ್ರಿ, ಅಲ್ಲಿ ಮಾರಿದ್ರಿ, ಇನ್ಕಮ್ ಬಂತು ನಿಮಗೆ ಅಂತ. ಇಲ್ಲಿ CBI ಕೂಡ 14 ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ಅದರ ವಿಚಾರಣೆಯ ವೈಖರಿ ಏನಿರುತ್ತೆ ಅನ್ನೋದು ಭಾಳ ಮುಖ್ಯ. ನ್ಯಾಚುರಲಿ ಮೂಡಾ ಪ್ರಕರಣದ ನಂತರ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವ ಸಮುದಾಯಗಳು ಮತ್ತು ವೋಟ್ ಬ್ಯಾಂಕ್ ಏನಿದೆ ಅದು ಸಿದ್ದರಾಮಯ್ಯನವರ ಹಿಂದೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅಂದರೆ ಈಗ ಒಂದು ಚುನಾವಣೆ ಗೆದ್ದರು ಅಂತಂದರೆ ಉಳಿದ ವೋಟ್ ಬ್ಯಾಂಕು ಬಂತು ಅಂತಲ್ಲ. ಅವ್ರ ವೋಟ್ ಬ್ಯಾಂಕ್ ಏನಿದೆ, ಅಹಿಂದ ವೋಟ್ ಬ್ಯಾಂಕ್, ಅದು ಸಿದ್ದರಾಮಯ್ಯನವರ ಹಿಂದೆ ಇನ್ನಷ್ಟು ಗಟ್ಟಿಯಾಗಿ ನಿಂತ್ಕೊಂಡಂತೆ ಕಾಣ್ತಾ ಇದೆ. ಅದರ್ವೈಸ್ ನೀವು ಶಿಗ್ಗಾಂವಿ, ಚನ್ನಪಟ್ಟಣ, ಸಂಡೂರಿನಲ್ಲಿ ಈ ಪ್ರಮಾಣದ ಗೆಲುವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಮುಸ್ಲಿಂ ಸಮುದಾಯ ನ್ಯಾಚುರಲಿ ಕಾಂಗ್ರೆಸ್ ಜೊತೆಗಿದೆ. ದಲಿತ ಮತ್ತು ಕುರುಬರು ಕೂಡ ಈ ರೀತಿಯ ಚುನಾವಣೆಗಳಲ್ಲೂ ಕೂಡ ನಾಳೆ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಬಿಟ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವ್ರ ಜೊತೆ ನಿಂತ್ಕೊಂಡಿವೆ. ಹಾಗಿರುವಾಗ ಪಾಲಿಟಿಕ್ಸ್ ಹೆಂಗೆ ಪ್ಲೇ ಆಗುತ್ತೆ, CBI ಕೊಟ್ಟರೆ ಏನಾಗುತ್ತೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನೋಡಿ, ನಿಮ್ಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ನೆಕ್ಸ್ಟ್ ಬಜೆಟ್ ಮಂಡನೆ ಸಿದ್ದರಾಮಯ್ಯನವ್ರು ಮಾಡ್ತಾರಾ ಗೊತ್ತಿಲ್ಲ. ಅಂದರೆ ಇವತ್ತಿನ ಈಗ ಈ CBI ಪ್ರಕರಣ ಏನಾಗುತ್ತೆ ಅದರ ಮೇಲೆ ನಿರ್ಧಾರ ಆಗ್ಬೋದು. ಒಂದು ವೇಳೆ CBI ಕೊಟ್ರೆ ಆಗ CM ಸ್ಥಾನಕ್ಕೆ ಅಥವಾ ಕೆಲವರಿಗೆ ನಡುವೆ ಹೇಳ್ತಾ ಇದ್ರು, ಅಂದರೆ ಈ ಇನ್ನೂ ಉಪಚುನಾವಣೆ ಗೆಲ್ಲದೆ ಇದ್ದಾಗ ಇಲ್ಲ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆಯ ನಂತರ ಅವರು ಕೂಡ ಒಂದು ಸ್ವಲ್ಪ, ಆದರೆ ಈ 3 ಉಪಚುನಾವಣೆ ಗೆದ್ದ ನಂತರ ಸ್ಟ್ರಾಂಗ್ ಆಗಿದ್ದಾರೆ. ಕರೆಕ್ಟ್. ಎಸ್ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.